ಬಂದಿದ್ದೇನೆ. ಅಂದರೆ ಕೆಲಸದ ಒತ್ತಡ ಲೇಟ್ ಆಯಿತು, ಕ್ಷಮಿಸಿ. ಕರ್ನಾಟಕದ ಯೂನಿಯನ್ ಆಫ್ ವರ್ಕಿಂಗ್ ಜರ್ನಲಿಸ್ಟ್ ನಮ್ಮ ರಾಮನಗರ ಜಿಲ್ಲೆ ಘಟಕ ಅಂತ ಅರ್ಜಿ ಇದೆ. ನಿನ್ನೆ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಮಾಡಿದ್ವಿ. ನಮ್ಮೊಬ್ಬ ನಾಯಕರು ಅವರೊಂದು ಅರ್ಜಿ ಕೊಟ್ಟಿದ್ದಾರೆ, ನಮಗಿರೋ ಜಾಗನೇ ಇಲ್ಲ ಅಂತ. ಯಾರು? ನಮ್ಮ ರಾಮನಗರ ಜಿಲ್ಲೆಯ ಪತ್ರಕರ್ತರು. ನೀವೇ ಬಂದು ಕಟ್ಟಡ ಹಾಕಬೇಕು, ಜಾಗ ಕೊಡಬೇಕು ಅಂತೇಳಿ ಹೇಳಿದ್ದಾರೆ. ನಾನು ನನ್ನ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತಾ ಇದ್ದೀನಿ, ನಾನು ಪ್ರಚಾರಕ್ಕಿಲ್ಲ, ನನ್ನ ಆಚಾರ ವಿಚಾರ ಇಲ್ಲ. ಇದೊಂದು ಭವನ ನೋಡಿದ್ದೀವಿ, ಅರ್ಕಾವತಿ ನದಿ ತೀರದಲ್ಲಿ ಕನಕಪುರ ಟೌನಲ್ಲಿ ಎಲ್ಲೂ ಒಂದು ಸಣ್ಣ ನಡಿ ಜಾಗ ಇಲ್ಲ. ನಮ್ಮ ಮಹೇಶ್ ಅವರು ಹೇಳ್ತಾ ಇದ್ರು, ಭಾಳ ದೂರ ಇದೆಯಲ್ಲ. ನಾನು ಹೇಳಿದೆ, ದೂರ ಇಲ್ಲಪ್ಪ, 100 ಕಿಲೋ ಅಡಿ ನಮ್ಮ ಮುನ್ಸಿಪಾಲ್ಟಿಯಿಂದ ತಾಲೂಕು ಆಫೀಸಿಂದ ಬರೀ 100 ಮೀಟರ್ ಒಳಗಡೆ ಜಾಗ ಇದೆ ಅಂತ. ನಮ್ಮ ಜಿಲ್ಲೆಯಲ್ಲಿ ರಾಮನಗರದಲ್ಲಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಇದ್ದಂಥ ಜಿಲ್ಲೆಯಲ್ಲಿ ಈ ಥರ ಭವನ ಇಲ್ಲ. ಅಂಬೇಡ್ಕರ್ ಭವನ ಒಂದು ತಾಲೂಕಿನಲ್ಲಿ ಈ ರೀತಿ ಇಲ್ಲ. ಎಷ್ಟು ಬಂಡವಾಳ ಹಾಕಿದ್ದೀವಿ ಇದಕ್ಕೆ ಅನ್ನೋದು ನನಗೆ ಗೊತ್ತಿದೆ, ಹೆಂಗಿತ್ತು ಈ ಜಾಗ ಅನ್ನೋದು ಕೂಡ ನಿಮಗೆಲ್ಲ ಗೊತ್ತಿದೆ. ಇಂಥ ಒಂದು ಸಭೆ ಮಾಡೋಕ್ಕೆ ಕನಕಪುರದಲ್ಲಿ ಜಾಗ ಇರಲಿಲ್ಲ. ಮಕ್ಕಳುಗಳು ಒಂದು ಪ್ರತಿಭೆ ತೋರಿಸ್ಬೇಕಾದ್ರೆ ನಮ್ಮ ನಾಗರಾಜ್ ರೈಸಂಗ್ ನಾಗರಾಜ್ ಅವ್ರ ತಮ್ಮ ಒಬ್ಬರು ಲೆಕ್ಚರ್ ಶ್ರೀಕಾಂತ್ ಅಂತ, ಸಿಂಧಿಯರವರು ಭಾಳ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದರು. ಯಾವುದೋ ಹೀಗೆ ಒಂದು ಸಮಾರಂಭದಲ್ಲಿ ಕನ್ನಡದ ಸಾಹಿತ್ಯ ಏನೋ ಒಂದು ಕನ್ನಡ ಪದಕ್ಕೆ ಒಂದು ಸಭೆ, ಅಲ್ಲಿ ಶ್ಯಾಮೇನ ಕೂಡ ನಮಗಿಲ್ಲ ಅಂತ ಹೇಳಿದ್ರು. ಆಗ ನನ್ನ ತಲೆಗೆ ಹೋಯಿತು. ನನಗಿರಲಿಲ್ಲ ಆಗ ಕನಕಪುರ, ನನ್ನ ಹಕ್ಕಿನಲ್ಲಿ ಇರಲಿಲ್ಲ. ಹೋಬಳಿ ಸಾತ್ತೂರು ಕ್ಷೇತ್ರ ಇದ್ದರೂ ಕೂಡ ಅದು ಇರಲಿಲ್ಲ. ನನಗೆ ಕನಕಪುರ ಸೇರಿದ ಮೇಲೆ ಕನಕಪುರ ಏನಾಗಿದೆ, ನಿಮ್ಮ ರಸ್ತೆಗಳು ಏನಾಗಿದೆ, ಕನಕಪುರದಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ, ಏನು ಈ ರಸ್ತೆ ಮೇಲೆ ನೀವು ಮೇಲ್ಗಡೆ ಪಾರ್ಕ್ ಎಷ್ಟಿದೆ, ನೀವು ಯಾವುದೇ ಬೇಕಾದ್ರೆ ಜಿಲ್ಲೆಗೆ ಹೋಗಿ, ಜಿಲ್ಲಾ ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ಬೋದು, ಬೆಂಗಳೂರು ಬಿಡಿ, ನಮ್ಮ ಕನಕಪುರದಲ್ಲಿ ಕಾವೇರಿ ಉದ್ಯಾನವನ ಏನಿದೆಯಲ್ಲ, ಕನಕ ಕಾವೇರಿ ಉದ್ಯಾನವನ, ಅಷ್ಟು ದೊಡ್ಡ ಪಾರ್ಕು ಇಡೀ ರಾಜ್ಯದ ಯಾವ ಜಿಲ್ಲೆ ಹೆಡ್ ಕ್ವಾರ್ಟರ್ಸಲ್ಲೂ ಇಲ್ಲ. ಆ ಒಂದು ಕಾಲದಲ್ಲಿ ಅಷ್ಟೆಲ್ಲ ನಾವು ಪ್ರಯತ್ನವನ್ನು ಮಾಡಿ ಅಭಿವೃದ್ಧಿಯನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಇದು ಕನಕಪುರ ಲೋಕಸಭಾ ಕ್ಷೇತ್ರ ಇತ್ತು. ನಾನು ದೇವೇಗೌಡರು ಎಲೆಕ್ಷನ್ ಮೇಲೆ ನಿಂತಾಗ, ಚಂದ್ರಶೇಖರ್ ಮೋದಿ ನಿಂತಾಗ, ಜಾಫರ್ ಶರೀಫ್ ನಿಂತಾಗ, ದೇವೇಗೌಡರು ನಿಂತ್ಕೊಂಡಾಗ, ಕುಮಾರಸ್ವಾಮಿ ಪಾರ್ಲಿಮೆಂಟ್ ಮೆಂಬರ್ ಆಗಿದ್ದಾಗ ಎಲ್ಲ ಇದು ಕನಕಪುರ ಆಯಿತು. ಆಮೇಲೆ ಇದನ್ನು ನಾವು ಇದು ಬೆಂಗಳೂರಿನವ್ರು ನಾವು ಅಂಥೇಳಿ ನಮ್ಮೂರ ಹೆಸರನ್ನ ತೆಗೆದುಬಿಟ್ಟು ನಾವು ಇದನ್ನ ಯಾರಿಗೆ ಹೇಳ್ತಾ ಇದ್ದೀವಿ ಅಂದರೆ, ಇದನ್ನು ಟೀಕೆ ಮಾಡ್ತವ್ರಿಗೆ ಹೇಳ್ತಾ ಇದ್ದೀವಿ. ಕನಕಪುರ ಹೆಸರನ್ನು ತೆಗೆದು ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕ್ಷೇತ್ರ ಅಂತ ನಾವು ಮಾಡಿದ್ವಿ. ಇದಕ್ಕೆ ಗೌರವ ಇದೆಯೋ ಇಲ್ಲೋ? ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ಇದ್ದೆ, ಜಿಲ್ಲಾ ಪರಿಷತ್ ಪರಿಷತ್ ಮೆಂಬರ್ ಇದೆ, ಜಿಲ್ಲಾ ಪರಿಷತ್ ಮೆಂಬರ್ ಇದ್ದಾಗ ಎಲ್ಲಿ ಮೆಂಬರ್ ಇದೆ? ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪರಿಷತ್ ಮೆಂಬರ್ ಇದ್ದೆ. ಯಾಕೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪರಿಷತ್ ಅಂತ ಇಟ್ಟರು? ಇದು ಬೆಂಗಳೂರು ಜಿಲ್ಲೆ, ಇದು ಬೆಂಗಳೂರು ಸಿಟಿ, ರಾಮನಗರ, ಚನ್ನಪಟ್ಟಣ, ಮಾಗಡಿ, ದೊಡ್ಡಬಳ್ಳಾಪುರ, ಆನೇಕಲ್ಲು,
ದೇವನಹಳ್ಳಿ, ಹೊಸಕೋಟೆ ಇವೆಲ್ಲ ಬೆಂಗಳೂರು ಜಿಲ್ಲೆ, ಕೆಂಪೇಗೌಡ ಕಟ್ಟಿದಂಥ ಜಿಲ್ಲೆ. ಈಗ ನನ್ನ ಊರ ಹೆಸರು ದೊಡ್ಡಾರಳ್ಳಿ, ಕೆಂಪೇಗೌಡರ ಮಗ ಶಿವಕುಮಾರ್, DK ಶಿವಕುಮಾರ್. ನಾನು ನನ್ನ ಊರ ಹೆಸರನ್ನ ಬದಲಾವಣೆ ಮಾಡ್ಬೇಕಾಗತ್ತಾ? ನಮ್ಮ ಅಪ್ಪನ ಹೆಸರು ಬದಲಾವಣೆ ಮಾಡ್ಬೇಕಾಗ್ತದ? ಸಾಧ್ಯನೇ ಇಲ್ಲ. ಈಗ ದೇವೇಗೌಡರು, HD ದೇವೇಗೌಡರು ಅಂತ ಇದೆ. ಅವ್ರ ತಂದೆ ಅವ್ರ ಹೆಸರು ನಡೆಸ್ಬ ಹರದನಹಳ್ಳಿ ದೊಡ್ಡೇಗೌಡರು ಮಗ ದೇವೇಗೌಡರು. HD ಕುಮಾರಸ್ವಾಮಿ ಅವ್ರ ಹರದನಹಳ್ಳಿನೋ ಒಳನೆಸ್ತಾರೆ, ದೇವೇಗೌಡರು ಮಗ ಕುಮಾರಸ್ವಾಮಿ. ರಾಮನಗರ ಬಂದಿದ್ದೀರಿ ನೀವು, ಭಾಳ ಸಂತೋಷ. ರಾಮನಗರ ನಿಮ್ಮ ಪ್ರಧಾನಮಂತ್ರಿ ಮಾಡಿದ್ದೇನೆ, ಮುಖ್ಯಮಂತ್ರಿ ಮಾಡಿದೆ, ಮಾಡಿದೆ. ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಇತಿಹಾಸ ಪುಟಕ್ಕೆ ಇಡೀ ಬೆಂಗಳೂರು ಜಿಲ್ಲೆಯಲ್ಲಿ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಜಿಲ್ಲೆ, ಹನುಮಂತಯ್ಯನವರು ಕಟ್ಟಿದಂಥ ವಿಧಾನಸೌಧ, ಇಲ್ಲಿ ರಾಮಕೃಷ್ಣ ಹೆಗಡೆನೂ ಆಗಿದ್ದರು, ನೀವು ಆಗಿದ್ದು, ಎಲ್ಲ ಆಗಿದ್ದು. ಇದನ್ನು ನಾನು ಬಹಳ ದೂರದೃಷ್ಟಿ ಇಟ್ಕೊಂಡು ನಮ್ಮ ಜನರ ಬದುಕನ್ನು ಗಮನದಲ್ಲಿ ಇಟ್ಕೊಂಡು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ 50,000 ಜನ ಮತದಾರರು ರಾಮನಗರ, ಚನ್ನಪಟ್ಟಣ, ಮಾಗಡಿ, ಕನಕಪುರ ಎಲ್ಲ ಬೆಂಗಳೂರಿನಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದಾರೆ. ಯಾಕೆ ವಾಸ ಮಾಡ್ತಾ ಇದ್ದಾರೆ? ಮನೆಗಳೆಲ್ಲ ಪಾಳು ಬಿಟ್ಟೋಗಿದೆ. ಪಾಪ ತಂದೆ ತಾಯಿ ಮಾತ್ರ ಇಟ್ಬಿಟ್ಟು ಅಲ್ಲಿ ಬಾಡಿಗೆ ಕೊಟ್ಕೊಂಡು, ಕರೆಂಟ್ ಕೊಟ್ಕೊಂಡು, ಕೂತ್ಕೊಂಡು ಭಾಳ ಕಷ್ಟದಲ್ಲಿ ಅವರು ಬದುಕನ್ನು ಮಾಡ್ತಾ ಇದ್ದಾರೆ. ಆ ಬದುಕು ನಮ್ಮೂರಲ್ಲೇ ಅವ್ರು ಮಾಡಲಿ ಅಂತ, ಅವ್ರ ತಂದೆ ತಾಯಿ ನೋಡ್ಕೊಳ್ಳಿ, ಅವ್ರ ಮನೆ ಇಟ್ಕೊಳ್ಳಿ, ಅವ್ರ ಆಸ್ತಿಗಳು ಕಾಪಾಡಲಿ, ಇಲ್ಲೇ ಉದ್ಯೋಗವನ್ನು ಸೃಷ್ಟಿ ಮಾಡೋಣ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಡೀ ವಿಶ್ವದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಒಂದಿನ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಶಂಕುಸ್ಥಾಪನೆಗೆ ಬಂದಿದ್ದರು, ಭೂಮಿ ಪೂಜೆ. ಅವ್ರು ಏನು ಹೇಳಿದ್ರೆ, ವರ್ಲ್ಡ್ ಲೀಡರ್ಸ್ ಜಪಾನು, ಚೈನಾ, ಪೋಲ್ಯಾಂಡು, ಬ್ರಿಟಿಷ್ 4 ಜನ ಲೀಡರು 3 ತಿಂಗಳು ಬಂದ್ಬಿಟ್ಟು, ವಿಶ್ವದ ನಾಯಕರುಗಳು ಒಂದು ಕಾಲದಲ್ಲಿ ಮೊದಲು ದೆಹಲಿಗೆ ಬರೋರು, ದೆಹಲಿಯಿಂದ ಬೆಂಗಳೂರು ಬರೋರು, ಚೆನ್ನೈಗೆ ಬರೋರು, ಕಲ್ಕಟ್ಟಾಗೆ ಹೋಗೋರು, ಮುಂಬೈಗೆ ಹೋಗೋರು. ಈ ಪರಿಸ್ಥಿತಿ ಹೆಂಗಿಲ್ಲ, ಮೊದಲು ಬೆಂಗಳೂರು ಬಂದ್ಬಿಟ್ಟು ದೆಹಲಿಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದರು ಅಟಲ್ ಬಿಹಾರಿ ವಾಜಪೇಯಿ. ಮಿಸ್ಟರ್ ಕುಮಾರಸ್ವಾಮಿ, ಇದು ಅಟಲ್ ಬಿಹಾರಿ ವಾಜಪೇಯಿ ಹೇಳಿದಂಥ ಮಾತು. ಈಗ ನಮ್ಮ ಹೆಸರನ್ನ ನಾವೇ ಚೇಂಜ್ ಮಾಡ್ಕೊಳ್ಳೋದು. ನೀವು ನಿಮ್ಮ ಹೆಸರು ಕೊಡ್ಬೇಕಾದ್ರೆ ನಿಮ್ಮ ಊರ ಹೆಸರು, ನಿಮ್ಮ ತಂದೆ ಹೆಸರು, ನಿಮ್ಮ ಫ್ಯಾಮಿಲಿ ಹೆಸರು, ಕೆಲವರು ಗೌಡ್ ಪಟೇಲ್ರು ಅಂತ ಮಡಿಕೋತಾರೆ. ಈ ನಮ್ಮ ವಿಜಯದೇವ್ ಪಟೇಲ್ರು ಅಂತ ಅವ್ರ ಮನೆಯಲ್ಲ ಪಟೇಲ್ರು ಅಂತ ಕರೀತಾರೆ. ಯಾಕೆ ಕರೀತಾರೆ? ಕೆಲವರು ಚೇರ್ಮನ್ರು ಅಂತ ಇಟ್ಕೊಳ್ತಾರೆ. ಯಾಕೆ? ಅವ್ರ ಕುಟುಂಬದಲ್ಲಿ ಒಂದು ಚೇರ್ಮನ್ ಅಂತ ಇರ್ತದೆ. ಹಾಗೆ ಒಬ್ಬೊಬ್ಬರು ಒಂದೊಂದು ಜೋಡಿದಾರ ಅಂತ ಕೆಲವರು ಇಟ್ಕೊಳ್ತಾರೆ. ಅವರವ್ರ ವಂಶ, ಅವ್ರವ್ರ ಹೆಸರು, ಅವ್ರ ಗೌಡಿಕೆ, ಅವ್ರ ಪಾಳೆದಾರಿಕೆ, ರೈತಾಪಿ ಎಲ್ಲ ಕೂಡ ಇಟ್ಕೊಂಡು ಅವರು ಬದುಕ್ತಾ ಇರ್ತಾರೆ. ಸೊ ನಾವು ಇದನ್ನೆಲ್ಲ ಭಾಳ ದೂರದ ಆಲೋಚನೆಯನ್ನು ಇಟ್ಟು ನಮ್ಮ ಜನಕ್ಕೆ ನಾವು ಇಲ್ಲಿದ್ದೀವಿ, ಅಧಿಕಾರದಲ್ಲಿದ್ದೀವಿ, ನಾವು ಅವ್ರಿಗೇನಾದ್ರು ಒಂದು ಹೊಸ ರೂಪ ಕೊಡಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ, ರಾಮನಗರವಾಗೇ ಇದೆ, ಕುಲೋಸ್ಪೇಟೆ ಅಂತ ಇತ್ತಪ್ಪ ಹಿಂದೆ, ಅದನ್ನು ರಾಮನಗರ ತಾಲೂಕು ಅಂತ ಮಾಡಿದ್ರು. ಅದು ಕೇಂದ್ರ ಸ್ಥಳ ಅಂತ ಮಾಡೋದು. ನಾವೇನು ಆ ಕೇಂದ್ರ ಸ್ಥಳನ ಕನಕಪುರಕ್ಕೋ, ಚನ್ನಪಟ್ಟಣಕ್ಕೋ, ಮಾಗಡಿಗೋ, ಬೆಂಗಳೂರಿಗೋ ಏನು ಸೇರಿಸಿಲ್ವಲ್ಲ, ಅದು ಅಲ್ಲೇ ಇರ್ತದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಕನಕಪುರವನ್ನು, ರಾಮನಗರನ, ಚನ್ನಪಟ್ಟಣ ಜನ ಮಾಡಲಿ. ಆನೇಕಲ್ಲಿಂದ 2 ಕಿಲೋಮೀಟರ್ ಹೋದರೆ ತಮಿಳುನಾಡು, ಆ ಕಡೆ ದೊಡ್ಡಬಳ್ಳಾಪುರ ಆದಮೇಲೆ, ದೇವನಹಳ್ಳಿ ಆದಮೇಲೆ ಅಲ್ಲೊಂದು 20-30 ಕಿಲೋಮೀಟರ್ ಹೋದರೆ ಆಂಧ್ರ, ಹೊಸಕೋಟೆ ಇನ್ನೊಂದು 20-30 ಕಿಲೋಮೀಟರ್ ಆದಮೇಲೆ ತಿರ್ಗಾ ಅಲ್ಲೊಂದು ಕಡೆ
ಕೋಲಾರ ಆದ ತಕ್ಷಣ ಅಲ್ಲೂ ಆಂಧ್ರ ಸಿಗ್ತದೆ. ಈ ಕಡೆ ಮಾತ್ರ ಹಿಂಗಿದೆ. ನಾವು ಉಳಿಸ್ಕೋಬೇಕು ನಮ್ಮ ಹೆಸರು. ಅದಕ್ಕೆ ಒಬ್ಬರು ರಾಜಕಾರಣಿಗಳು, ನಾಯಕರು ಇಲ್ಲಿಂದ ಬೆಳೆದವರು ಈಗ ನಮ್ಮ ಜಿಲ್ಲೆಯಲ್ಲಿ ಇಲ್ಲ. ರಾಮನಗರ ಹೆಸರು ತೆಗೆದವರು ಸರ್ವನಾಶ ಅಂತ, ನಾವು ಹೆಸರು ತೆಗೆದವರು ನಾವು ಸರ್ವನಾಶ ಅಂತೇಳಿ ಡೆಲ್ಲಿಲಿ ಸ್ಟೇಟ್ಮೆಂಟ್ ಕೊಟ್ಟರು. ಈ ಸ್ಟೇಟ್ಮೆಂಟ್ ಇದನ್ನು ತೆಗೆದವರು 33 ಜನ ಕ್ಯಾಬಿನೆಟ್ ಮಿನಿಸ್ಟ್ರು ಸಿದ್ದರಾಮಯ್ಯನವರು ಸೇರಿ ನಾವೆಲ್ಲ ಪ್ರಪೋಸಲ್ ಕೊಟ್ಟು ಕ್ಯಾಬಿನೆಟಲ್ಲಿ ಇಟ್ಟು ಚರ್ಚೆ ಆಯಿತು, ನಮ್ಮ ವಾದ ಮಂಡಿಸ್ತು. ಎಲ್ಲರೂ ಸೇರಿ ಡಿ ಕೆ ಶಿವಕುಮಾರ್ ಏನು ಪ್ರಸ್ತಾವನೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಒಪ್ಪಿದ್ದೀವಿ ಅಂತ ಹೇಳಿ ಸರ್ಕಾರದ ತೀರ್ಮಾನ ಇದೆ. ಸರ್ಕಾರ ಸರ್ವನಾಶ ಆಗಿಬಿಡ್ಬೇಕಾ? ಮಂತ್ರಿಗಳೆಲ್ಲ ಸರ್ವನಾಶ ಆಗಿಬಿಡ್ಬೇಕಾ? ಇದಕ್ಕೆ ನೀವು ಉತ್ತರ ಕೊಡಿ, ಮಾಧ್ಯಮದವರು ಉತ್ತರ ಕೊಡಿ ಅಂತ ಇಷ್ಟಕ್ಕೆ ಇಲ್ಲಿಗೆ ನಾನು ಬಿಡ್ತೀನಿ. ಮಿಕ್ಕಿದ್ದು ಬೆಂಗಳೂರು ಬೇರೆ ವೇದಿಕೆಯಲ್ಲಿ ನಾನು ಮಾತಾಡ್ತೀನಿ. ಇವತ್ತು ನಾವೆಲ್ಲ ಮಾಧ್ಯಮದ ಸ್ನೇಹಿತರ ವಿಚಾರಕ್ಕೆ ನಾವು ಇಲ್ಲಿಗೆ ಬಂದಿದ್ದೇವೆ. ಅವ್ರದ್ದೊಂದು ಸಂಘಟನೆ, ಅವರಿಗೆ ಶಕ್ತಿ ತುಂಬಬೇಕು ಅಂತ ಬಂದಿದ್ದೇವೆ. ಪಾಪ ಎಲ್ಲ ನನ್ನ ಮಾಧ್ಯಮ ಸ್ನೇಹಿತರು ಕನಕಪುರದವರೆಲ್ಲ ಕೂಡ ನಮಗೆ ಬೆಂಬಲವನ್ನು ಕೊಟ್ಕೊಂಡು ಮೊದಲಿಂದನೂ ಸಹಕಾರ ಕೊಟ್ಕೊಂಡು ಬಂದಿದ್ದಾರೆ. ಅವ್ರಿಗೊಂದು ಆಫೀಸ್ ಇಲ್ಲ. ಕುಮಾರಣ್ಣ, ನೀನು ಇಷ್ಟು ಮಾತಾಡೋರು ಪಾಪ ಇವ್ರಿಗೊಂದು ಆಫೀಸೇ ಕೊಡ್ಸೋಕ್ಕಾಗಿಲ್ಲ, ಜಾಗ ಕೊಡ್ಸೋಕ್ಕಾಗಿಲ್ಲ. ಅರ್ಜಿ ಕೊಟ್ಟವ್ರೆ. ಇನ್ನು ಮಂತ್ರಿ, ನಿಮ್ಮ ತಂದೆ ಮಂತ್ರಿ, ಧರ್ಮಪತ್ನಿ ಶಾಸಕರು, ಈಗ ಬಾಂಬೆದ ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ಒಂದು ಆಫೀಸ್ ಕೊಡ್ಸೋಕ್ಕಾಗಿಲ್ವಲ್ಲಪ್ಪ ಈ ಮೀಡಿಯಾವ್ರಿಗೆ. ನಮ್ಮ ಮಹೇಶ್ ಭಾಳ ಚೆನ್ನಾಗಿ ಭಾಷಣ ಮಾಡಿದ್ರು. ಈ ಭಾಷಣ ಅಸೆಂಬ್ಲಿಲಿ ಅವ್ರು ಮಾತಾಡಬೇಕಾಗಿತ್ತು. ಅವ್ರು ಏನೇನು ಕೆಲವು ಒಂದೊಂದು ಪದನು ಮಾತಾಡಿದ್ರು. ಅಂದರೆ ಈಸ್ ಇನ್ ರೈಟ್ ರಾಂಗ್ ಪಾರ್ಟಿ, ಅದು ಬೇರೆ ವಿಚಾರ ಇರಲಿ. ಅದು ನಮ್ಮವ್ರದ್ದು ಫ್ರೆಂಡ್ಶಿಪ್. ಅವ್ರ ಧರ್ಮಪತ್ನಿ ನಮ್ಮೂರು ಅವರು. ಸೊ ಅವ್ರಿರಲಿ, ಅವ್ರದ್ದು ಆಚಾರ ವಿಚಾರ ಬೇರೆ ಇದೆ. ಬಟ್ ಭಾಳ ಚೆನ್ನಾಗಿ ಕೆಲವು ವಿಚಾರಗಳನ್ನು ಪ್ರತಿಪಾದನೆ ಮಾಡಿದ್ರು. ಇವತ್ತು ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಅಸೆಂಬ್ಲಿ ಯಾವ ರೀತಿ ಇದೆ, ಏನು ಪದ್ಧತಿ ಇದೆ, ಪೀಠ ಏನಿದೆ, ಪತ್ರಿಕೆಗಳಿಗೆ ಯಾವ ಸ್ಥಾನಮಾನ ಕೊಡ್ತೀವಿ, ಈ ವ್ಯವಸ್ಥೆಯಲ್ಲಿ ಎಲ್ಲ ಭಾಳ ಚೆನ್ನಾಗಿ ನಿಮಗೆ ಬಿಡಿಸಿ ಭಾಳ ಚೆನ್ನಾಗಿ ಹಿಡಿದು. ಡಿ ವಿ ಜಿ ಅವ್ರನ್ನು ಕೂಡ ಕೆಲವು ನೆನೆಸ್ಕೊಂಡ್ರು. ಇಲ್ಲಿ ಡಿ ವಿ ಜಿ ಅವ್ರು ಹೇಳ್ತಾರೆ, ಸುದ್ದಿ ಪವಿತ್ರ, ಟೀಕೆ ಸ್ವತಂತ್ರ ಅಂತ ಹೇಳ್ತಾರೆ ಅಂತೇಳಿ ಅವ್ರನ್ನ ನೆನೆಸ್ಕೊಂಡ್ರು. ಹಾಗೆ ಡಿ ವಿ ಜಿ ಅವರು, ಏನಾನು ಮಮ್ಮಾಡು ಕೈಗೆ ದೊರಗೆ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಈನ ಮಾವುದು ಮೆಲ್ಲ ಜಗದ ಗುಡಿಯೊಳಗೆ ತಾಣ ನೀಡಿದು ಮಂಕುತಿಮ್ಮ ಅಂತ. ಅಂದರೆ ಈ ದೇಗುಲದ ಗುಡಿಯಲ್ಲಿ ಒಬ್ಬ ಸಣ್ಣ ಪತ್ರಿಕರ್ತ ನನ್ನ ಕೈಲಿ ಏನು ಆಗುವುದಿಲ್ಲ ಅಂತ ನಿಂತ್ಕೊಳ್ಳೋಕೆ ಹೋಗ್ಬೇಡ. ನಿನ್ನ ಒಬ್ಬ ಸಣ್ಣ ಪತ್ರಿಕೆದಲ್ಲಿರುತ್ತ ಒಬ್ಬ ಹುಲ್ಲುಕಡ್ಡಿ ಅಂತ ಇರೋ ಒಬ್ಬ ಸಣ್ಣ ಹಳ್ಳಿರೋ ಒಂದು ಪತ್ರಿಕೆ ಓದ್ತೀವ, ಯಾವುದಾದ್ರು ಒಂದು ವಿಚಾರನ ಸರಿಯಾದ ರೀತಿಯಲ್ಲಿ ನಿಷ್ಪಾಕ್ಷವಾಗಿ ಯಾವುದಾದ್ರು ಗಮನ ಸೆಳೆದ್ರೆ ಕೆಲವು ಸಂದರ್ಭದಲ್ಲಿ ಅಲ್ಲೋಲ ಕಲ್ಲೋಲಗಳು, ಸರ್ಕಾರಗಳು ಬಿದ್ದೋಗುವಂಥ ವ್ಯವಸ್ಥೆ ಕೂಡ ಈ ದೇಶದಲ್ಲಿ ನಡ್ಕೊಂಡು ಬಂದಿದೆ. ಆದ್ದರಿಂದ ನಿಮ್ಮ ಪ್ರತಿಯೊಂದು ಪೆನ್ನಿನ ಅರ್ಥ, ಭಾವನೆ. ಮೊದಲು ಮೀಡಿಯಾ ಅಂತಂದರೆ ಅದೊಂದಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವಿಚಾರ ಹೇಳಿದ್ದಾರೆ, ಡಿ ವಿ ಜಿಯವರು ಒಂದು ವಿಚಾರ ಹೇಳಿದ್ದಾರೆ, ಬೇರೆ ಬೇರೆಲ್ಲ ಏನೇನೋ ಹೇಳಿದ್ದಾರೆ. ಈಗ ಎಲ್ಲ ಕಂಪ್ನಿಗಳು, ದೊಡ್ಡ ದೊಡ್ಡ ಸಂಸ್ಥೆಗಳು ಈ ಪತ್ರಿಕಾ ರಂಗವನ್ನು ಟೇಕ್ ಓವರ್ ಮಾಡ್ಕೊಬಿಟ್ಟಿದೆ. ಇವತ್ತು ಟಿ ವಿ ಚಾನೆಲ್ಗಳೆಲ್ಲ ಇಂಡಸ್ಟ್ರಿಗಳು ಟೇಕ್ ಓವರ್ ಮಾಡ್ಕೊಂಡಿದೆ, ಕಾರ್ಪೊರೇಟ್ ಸಂಸ್ಥೆಗಳು ಟೇಕ್ ಓವರ್ ಮಾಡ್ಕೊಬಿಟ್ಟಿದೆ. ಈಗ ಜನ ಅವ್ರು ಹೇಳ್ದಂಗೆ ವಿಜುವಲ್ ಮೀಡಿಯಾಲಿ ಬೆಳಗ್ಗೆ ಓದು ಸಾಯಂಕಾಲ ಅಂದು ಹಿಂದೆ ಗೊತ್ತಾಗ್ತಿರ್ಲಿಲ್ಲ. ಪ್ರತಿಯೊಬ್ಬರ ಮೇಲೆ ಭಾಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರು. ಸಾಮಾಜಿಕವಾಗಿ ಯಾವ ರೀತಿ ಪರಿಣಾಮವನ್ನು ಬೀರ್ತದೆ ಅನ್ನೋ ದೃಷ್ಟಿಯಿಂದ ಇದನ್ನು ಹೇಳ್ತಾ ಇದ್ರು. ಸೊ ಹಂಗೆ ನಾವು ನಮಗೆ ಸಿನಿಮಾ ನೋಡಿದಾಗ, ಟಿ ವಿ ನೋಡಿದಾಗ, ಪೇಪರ್ ನೋಡಿದಾಗ ಅಲ್ಟಿಮೇಟ್ಲಿ ಇಟ್ ಇಸ್ ಎಜುಕೇಷನ್, ವಿದ್ಯೆ, ನಮಗೆ ಜ್ಞಾನ, ನಮಗೆ ಬದಲಾವಣೆ, ನಮಗೆ ಅನುಭವ. ಸೊ ಅದನ್ನು ಎಚ್ ಡಿ ಅನ್ನೋ ದೃಷ್ಟಿಯಿಂದ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಬೆಳಗ್ಗೆ ಎದ್ದರೆ ನೀವೆಲ್ಲ ಪೇಪರ್ ನೋಡ್ತೀರಿ, ಟಿ ವಿ ನೋಡ್ತೀರಿ, ಮತ್ತೊಂದೆಲ್ಲ ನೀವು ನೋಡ್ತೀರಿ. ಸೊ ಆದರೆ ನಾನು ಜಾಸ್ತಿ ಈ ಸಂದರ್ಭದಲ್ಲಿ ಈ ವಿಚಾರಕ್ಕೆ ಮುಂದಕ್ಕೆ ನಾನು ಬೆಳೆಸಕ್ಕೆ ಹೋಗೋದಿಲ್ಲ.
ಕನಕಪುರದ ಪತ್ರಿಕೆಗಳಿಗೆ ಬೆಳೀತಾ ಇದ್ದಾರೆ. ನಮಗೆ ಏನು ಬೇಕು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಮ್ಮ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಎಲ್ಲ ಮಾಧ್ಯಮ ನನ್ನ ಸ್ನೇಹಿತರಿಗೆ ನಾನು ಹೇಳ್ತೀನಿ, ಈ DK ಶಿವಕುಮಾರ್ ನಿಮ್ಮವನು, ನೀವು ನನ್ನ ಬೆಳೆಸಿದ್ದೀರಿ, ನೀವು ಟೀಕೆ ಮಾಡಿದ್ದೀರಿ, ಉಗ್ದಿದ್ದೀರಿ, ಉಪ್ಪು ಹಾಕಿದ್ದೀರಿ, ಎಲ್ಲ ವಿಭಿನ್ನವಾಗಿ ಬೆಳೆದಿದ್ದೀರಿ. ಆದರೂ ಎಷ್ಟು ಏಟ್ ಹೊಡೆದ್ರು ಎಷ್ಟು ಮಾಡಿದ್ರು ಕೂಡ ತಡ್ಕೊಂಡು ಕನಕಪುರದ ಜನತೆ ಆಶೀರ್ವಾದ ಮಾಡಿಕೊಂಡು ನೀವೆಲ್ಲ ಸೇರಿ ಬೆಳೆಸಿದ್ದೀರಿ. ನಿಮ್ಮ ಒಂದು ಇದಕ್ಕೆ ಆ ಗೌರವನ ಉಳಿಸ್ಕೊಂಡು ಬೆಳೆಸ್ಕೊಂಡು ನೀವು ಹೋಗಿ. ಯಾವಾಗಲೂ ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆಯಲ್ಲಿ ಇದ್ದೇನೆ. ಕೊಟ್ಟ ತೆಗೆದುಕೊಳ್ಳುವಂಥ ಗೌರವ, ಕೊಟ್ಟ ನಿರೀಕ್ಷೆ ಅಂತ ಮಾಡುವಂಥ ಆತ್ಮೀಯತೆ ಇದೆ, ಕೊಟ್ಟು ಮಾಡಿರುವಂಥ ಅನೇಕ ಸಹಾಯಗಳು, ಅಪೇಕ್ಷೆ ಇಲ್ಲದಂತೆ ಕೊಡುವಂಥ ಒಂದು ನಿಮಗೆ ಕೊಡ್ತಾ ಇರೋಂಥ ಒಂದು ಪ್ರೀತಿ. ಏಕೆಂದರೆ ಭಾಳ ಪ್ರೀತಿಯಿಂದ ಬಂದಿದ್ದೇನೆ. ನಿಮಗೆ ಅನೇಕ ಭಾವನೆಯಿಂದ ಬಯಸಿದ ಬೇಕಾದಷ್ಟು ಬರವಣಿಗೆಯಲ್ಲಿ ನೋವು ಬಂದಿರ್ಬೋದು. ಅದೆಲ್ಲ ನಾವೆಲ್ಲ ತಲೆಯಲ್ಲಿ ಇಟ್ಕೊಂಡು ಹೋಗುವುದಿಲ್ಲ. ರಾಜಕಾರಣಕ್ಕೆ, ನಿಮಗೆ ಕಾರ್ಯಾಂಗಕ್ಕೆ, ನ್ಯಾಯಕ್ಕೆ ನಮ್ಮದೇ ಆದಂಥ ಒಂದು ಸಂಬಂಧಗಳು ಇವತ್ತು ಇಟ್ಕೊಂಡು ಬಂದಿದೆ. ಸೊ ನಾವು ಬರಬೇಕಾದ್ರೆ ನನ್ನ PA ಹೇಳ್ತಾ ಇದೆ, ನಮ್ಮ ಏನು ಬರ್ಕೊಟ್ಟವ್ರು ನನಗೆ ಓದಪ್ಪ ಅಂತ. ಸೊ ಅದಕ್ಕೆ ಅವನು ಓದ್ತಾ ಇದೆ. ಅದರಲ್ಲಿ ಒಂದು ವಿಚಾರ ಬರೆದಿದ್ದಾನೆ. ಏನಪ್ಪ ಅಂದರೆ, ಈ ರಸ್ತೆ ಮೇಲೆ ಕಲ್ಲುಗಳಿದ್ದರೆ ಒಳ್ಳೆ ಶೂಸ್ ಹಾಕ್ಕೊಂಡು ನಡೀಬೋದಂತೆ. ಆ ಶೂಸ್ ಒಳಗಡೆ ಯಾವ್ದಾದ್ರು ಕಲ್ಲು ತಗಲಾಕಿಬಿಟ್ಟು ಅಂತಂದರೆ ನಡೆಯೋಕ್ಕೆ ಭಾಳ ಕಷ್ಟ ಆಗ್ತದಂತೆ. ಹಂಗೆ ಈ ಮಾಧ್ಯಮ ಸ್ನೇಹಿತರು ನಾವು ಭಾಳ ಎಚ್ಚರಿಕೆಯಿಂದ ಜೊತೆಲಿ ಇರಬೇಕು. ಜೋಬಲ್ಲಿ ನಾಗರ ಬಿಟ್ಕೊಂಡಂಗೆ ಹಾಕಬಾರ್ದು. ಸೊ ನೀವು ನಿಮ್ಮ ಎಥಿಕ್ಸ್ ಏನಿದೆ ಅದನ್ನು ನೀವು ಬಿಟ್ಕೊಳ್ಬಾರ್ದು. ಯಾವುದೇ ಒತ್ತಡ ಇಲ್ಲಿ ಏನೇ ಮಾಡಲಿ ನೀವು ಕೆಲಸ ಮಾಡ್ಕೊಂಡು ಹೋಗಿ. ಇವತ್ತು ನಾನು ಒಂದು ಮಾಧ್ಯಮ ಸ್ನೇಹಿತರಿಗೆ ನಿಮ್ಮ ಮುಖಾಂತರ ಒಂದು ಸಂದೇಶ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಾನು ನಿಮ್ಮನ್ನು ಜಾಸ್ತಿ ದಿನ ನಮ್ಮ ಕ್ಷೇತ್ರದ ಜನತೆಗೆ ನಾನು ಒತ್ತು ಕೊಡೋಕ್ಕಾಗ್ತಾಯಿಲ್ಲ. ಪಕ್ಷದ ಜವಾಬ್ದಾರಿ ಭಾಳ ಇದೆ. ಅದನ್ನು ಕೂಡ ನಾನು ಸದ್ಯದಲ್ಲಿ ದೆಹಲಿಗೆ ಹೋಗಿ ನನ್ನ ವಿಚಾರ ತಿಳಿಸೋನಿದ್ದೇನೆ. ಅಟ್ಲೀಸ್ಟ್ 2 ದಿನ ಆದರೂ ಕೂಡ ಶನಿವಾರದತ್ತು ರಾಮನಗರ, ಚನ್ನಪಟ್ಟಣ ಮತ್ತು ಕನಕಪುರ ಜನತೆಗೆ ಪ್ರತಿಯೊಬ್ಬರು ಭೇಟಿ ಮಾಡೋಕ್ಕೆ, ಕನಕಪುರಕ್ಕೇ ವಾರಕ್ಕೆ ತಿಂಗಳಿಗೆ 2 ದಿನ ಇಲ್ಲಿ ಬಂದು, ಏಕೆಂದರೆ ಬೆಂಗಳೂರಿನ ಅಲ್ಲಿ ಭಾಳ ಕಷ್ಟ ಆಗ್ತಾಯಿದೆ ನಿಮಗೆಲ್ಲ ನಾನು ಭೇಟಿ ಮಾಡೋದು. ಸೊ ಮುಂದಕ್ಕೆ ಇದೊಂದು ಮಾತು ನಿಮಗೆ ಕೊಡ್ತಾ ಇದ್ದೀನಿ, ತಿಂಗಳಿಗೆ 2 ದಿನ ಕಂಪಲ್ಸರಿ ಇಲ್ಲಿ ಬಂದು ಶನಿವಾರಗಳನ್ನು ನಿಗದಿ ಮಾಡಿ, ಸರ್ಕಾರದ ರಜಾ ದಿನ ಏನಿದೆ ಸೆಕೆಂಡ್ ಸಾಟರ್ಡೆ ಮತ್ತು ಕೊನೆಯ ಶನಿವಾರ ಅಂತ ಏನಿದೆ ಅವತ್ತು ಬಂದು ಇಲ್ಲೇ ಇದ್ದು ನಿಮ್ಮ ಸೇವೆಯನ್ನು ಮುಂದುವರಿಸ್ತೇನೆ. ನನ್ನ ದೂರ ನಿಮ್ಮತ್ತ ಸರಿಯಕ್ಕೆ ನನಗೆ ಇಷ್ಟ ಇಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇಲ್ಲಿ ಅಂತೇಳಿ ಮಾತು ಕೊಟ್ಟು, ವೇದಿಕೆಯಲ್ಲಿ ನಮ್ಮ ಶ್ರೀಗಳಿದ್ದಾರೆ, ಅವರು ನಮ್ಮ ತಾಲೂಕಿನ ಎಲ್ಲ ವಿಚಾರಗಳಿಗೆ ಧಾರ್ಮಿಕವಾಗಿ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಇವತ್ತು ಎಲ್ಲ ಸಂದರ್ಭದಲ್ಲಿ ಬಂದಿದ್ದಾರೆ. ಅನೇಕ ಹಿರಿಯ ನಾಯಕರುಗಳೆಲ್ಲ ಬಂದಿದ್ದಾರೆ. ನಾರಾಯಣಗೌಡರು ಆದಿಯಾಗಿ ನಮ್ಮ ಬ್ಲಾಕ್ ಅಧ್ಯಕ್ಷಗಳು, ಮಾಜಿ ಅಧ್ಯಕ್ಷಗಳು, ಶ್ರೀಕಂಠವರು, ಇನ್ನು ಅನೇಕ ಮುಖಂಡಗಳೆಲ್ಲ ಕೂಡ ಬಂದಿದ್ದಾರೆ. ಭಾಳ ಹೊತ್ತಿನಿಂದ ನನ್ನ ಕಾಯ್ಕೊಂಡಿದ್ದೀರಿ. ನನಗಿನ್ನ ಬೆಂಗಳೂರಿನಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ ಇವೆ. ಆದರೂ ಕೂಡ ನಿಮ್ಮನ್ನು ಭೇಟಿ ಮಾಡಲೇಬೇಕು, ಮಾತು ಕೊಟ್ಟಿದ್ದೀನಲ್ಲ ಅಂತೇಳಿ ಬಂದು ನಿಮ್ಮ ಹತ್ರ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ನಾನು ಯಾಕೆ ಈ ಬೆಂಗಳೂರು ದಕ್ಷಿಣ ನ್ಯೂಸ್ ವಿಚಾರ ಚರ್ಚೆ ಮಾಡಿದೆ ಅಂದರೆ, ನಾನೇನು ಇವತ್ತು ಮಾತಾಡಿದ್ದೀನಿ ಇದು ರಾಜ್ಯದ ಸುದ್ದಿ ಆಗ್ತದೆ ಅನ್ನೋದು ಕೂಡ ನನಗೆ ಅರಿವಿದೆ. ಆ ದೃಷ್ಟಿಯಿಂದ ನಿಮಗೆ ಶಕ್ತಿ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ವಿಚಾರನ ಪ್ರಸ್ತಾವನೆ ಮಾಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ.